ಎಲ್ಲರಿಗೂ ನಮಸ್ಕಾರ. ಎರಡು ಸಿನಿಮಾಗಳು ಇದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳಿಗೆ ಕಾರಣ ಆಗಿದೆ. ಒಂದು ಕಾಂತಾರ ಸಿನಿಮಾ, ಇನ್ನೊಂದು ಡಾಲಿ ಧನಂಜಯ ಅವರ ಹೆಡ್ ಬುಷ್ ಸಿನಿಮಾ. ಈ ಒಂದು ಬೆಳವಣಿಗೆಯ ಹಿಂದೆ ಒಂದು ಸೂಕ್ಷ್ಮವಾದ ಮನಸ್ಥಿತಿ ಇದೆ. ಬಹುಮಟ್ಟಿಗೆ ಹೆಡ್ ಬುಷ್ ಸಿನಿಮಾದಲ್ಲಿ ವೀರಗಾಸೆಯವರಿಗೆ ಅವಮಾನ ಮಾಡಲಾಗಿದೆ ಅನ್ನೋದು ಆರೋಪ. ಈ ಆರೋಪ ಹುಟ್ಟಿಕೊಂಡಿದ್ದು ಹೇಗೆ, ಅದು ಬೆಳೆದು ಬಂದ ಬಗೆ ಯಾವುದು, ಅದು ಯಾವುದಾವ ರೂಪಗಳನ್ನು ಪಡಿತಾ ಇದೆ. ಇದು ತುಂಬಾ ಕುತೂಹಲಕರವಾದ. ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಒಂದು, ಡಾಲಿ ಧನಂಜಯ್ ಅವರ ಮೇಲೆ ನಡೆಯುತ್ತಿರುವ ಒಂದು ದಾಳಿ, ಇದನ್ನು ದಾಳಿ ಮಾಡುತ್ತಿರುವ ಗುಂಪು ಸಮರ್ಥಿಸಿಕೊಳ್ಳುತ್ತಿರುವ ಗುಂಪು, ಇನ್ನೊಂದು ಕಾಂತಾರವನ್ನು ವಿಜೃಂಭಿಸುತ್ತಿರುವ ಗುಂಪು. ಈ ಎರಡೂ ಗುಂಪುಗಳು ಒಂದೇ ಜನ. ಇದನ್ನು ನಾನು ಸಾಂಸ್ಕೃತಿಕ ರಾಜಕಾರಣ ಅಂತ ಕರಿತೀನಿ. ಇದು ಸಾಂಸ್ಕೃತಿಕ ರಾಜಕಾರಣ ಹೇಗೆ ಅಂದರೆ, ಸಾಂಸ್ಕೃತಿಕ ವಲಯವನ್ನು ತಮ್ಮ ರಾಜಕೀಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳುವುದು. ಇವತ್ತಿನ ವ್ಯವಸ್ಥೆ ಸಿನಿಮಾ ರಂಗವನ್ನು ತನ್ನ ರಾಜಕೀಯ ಲಾಭಕ್ಕಾಗಿ ಹೇಗೆ ಬಳಸಿಕೊಳ್ಳುತ್ತಿದೆ ಮತ್ತು ಸಮಾಜದ ಮನಸ್ಥಿತಿಯನ್ನು ಈ ಸಿನಿಮಾಗಳ ಮೂಲಕ ತಮಗೆ ಬೇಕಾದ ಹಾಗೆ ಹೇಗೆ ಅದನ್ನು ಬದಲಿಸುವ ಯತ್ನವನ್ನು ನಡೆಸ್ತಾ ಇದೆ. ಒಂದು ಕಾಶ್ಮೀರಿ ಫೈಲ್ ಸಿನಿಮಾದಿಂದ ಪ್ರಾರಂಭವಾಗಿ ಕಾಂತಾರದ ಒಳಗೆ ಇಂಥ ಕೆಲವು ಸಿನಿಮಾಗಳಿಗೆ ರಾಜ್ಯ ಸರ್ಕಾರ ತೆರಿಗೆ ವಿನಾಯಿತಿಯನ್ನು ನೀಡಿದ್ದು ನಮಗೆ ಗೊತ್ತಿದೆ. ಕಾಶ್ಮೀರಿ ಫೈಲ್ಸಿಗೆ ಕೂಡ ಬಹಳ ಖುಷಿಯಿಂದ ಕರ್ನಾಟಕದ ಮುಖ್ಯಮಂತ್ರಿಗಳ ತೆರಿಗೆ ವಿನಾಯಿತಿಯನ್ನು ನೀಡಿದರು. ಅದು ಯಾಕೆ ಏನು ಅನ್ನುವ ಚರ್ಚೆಗೆ ನಾನು ಹೋಗೋದಿಲ್ಲ. ಬಟ್ ಇಡೀ ಆ ಸಿನಿಮಾದ ನೆರೇಟಿವ್ಸ್ ಏನಿದೆ ಅದು BJPಗೆ ಲಾಭದಾಯಕವಾಗಿತ್ತು. ಮತ್ತು ಭಾರತೀಯರ ಬಹುಸಂಖ್ಯಾತರ ಮನಸ್ಸೇನಿದೆ ಆ ಮನಸ್ಸನ್ನು ತಮ್ಮೆಲೆಗೆ ತಿರುಗಿಸಿಕೊಡ್ತಾ, ಅದನ್ನು ಗಟ್ಟಿಗೊಳಿಸ್ತಾ, ಅದನ್ನು ತಮ್ಮ ಮತ ಬ್ಯಾಂಕ್ ಆಗಿ ಪರಿವರ್ತಿಸಿಕೊಳ್ಳುವ ಯತ್ನ ಮಾಡ್ತು. ಕಾಶ್ಮೀರಿ ಫೈಲ್ಸ್ ಅಂತ ಸಿನಿಮಾ, ಅಂಥದ್ದು ಹಲವು ಸಿನಿಮಾಗಳ ಹೆಸರನ್ನು ನಾನು ಹೇಳಬಲ್ಲೆ. ಕಳೆದ 2014ರಿಂದ ಬಂದಂಥ ಹಲವು ಸಿನಿಮಾಗಳು, ಮನಮೋಹನ್ ಸಿಂಗ್ ಅವರ ಮೇಲೆ ಬಂದ ಸಿನಿಮಾ ನೋಡಿದ್ದೀವಿ. ಇದೆಲ್ಲ ರಾಜಕೀಯ ಉದ್ದೇಶಗಳಿಗೆ ಮಾಡಿದಂಥ ಸಿನಿಮಾಗಳು. ಅದಕ್ಕೆ ಬೆಂಬಲವಾಗಿ ರಾಜ್ಯ ಸರ್ಕಾರ ನಿಂತಿದ್ದು. ಅದರಂತೆಯೇ ಕಾಂತಾರ ಸಿನಿಮಾ, ಆ ಸಿನಿಮಾದ ಬಗ್ಗೆ ಅದು ಒಂದು ಹಿಂದೂ ಸಂಸ್ಕೃತಿಯನ್ನು ಅದು ತೋರಿಸ್ಕೊಡ್ತಾ ಇದೆ. ಭಾಳ ಅದ್ರ ಬಗ್ಗೆ ಹೊಗಳಿಕೆಗಳು ಬರ್ತಿವೆ. ಸಿನಿಮಾ ನೋಡಿದವರು ಹೇಳ್ತಾರೆ. ಅದ್ರ ಬಗ್ಗೆ ಕೆಲವರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡದ ಜಾನಪದೀಯ ಈ ಸಾಂಸ್ಕೃತಿಕ ಆಚರಣೆಗಳೇನಿವೆ ಅದಕ್ಕೂ ಹಿಂದೂ ಧರ್ಮಕ್ಕೂ ಸಂಬಂಧ ಇದೆಯಾ, ಇದು ಹಿಂದೂ ಧರ್ಮದ ಭಾಗವಾ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದೆ. ಒಂದು, ಹಿಂದೂ ಧರ್ಮಕ್ಕೆ ಪರ್ಯಾಯವಾಗಿ ಹಿಂದೂ ಧರ್ಮದ ಅಸಮಾನತೆ ಏನಿದೆ ಅದಕ್ಕೆ ಪ್ರತಿಭಟಿಸಿ ಸಮಾಜದ ಕೆಳವರ್ಗದ ಜನಸಮುದಾಯ ತಮ್ಮದೇ ಆದ ದೈವಿಕ ನಂಬಿಕೆಯನ್ನು ಬಳಸಿಕೊಂಡದ್ದು. ಸೊ ಬೆಳೆಸಿಕೊಂಡು ಆಚರಣೆ ಬೆಳೆದು ಬಂತು. ಅದು ಎಲ್ಲರಿಗೂ ಗೊತ್ತು. ಆದರೆ ಅದನ್ನು ಹಿಂದೂ ಅಂಬ್ರೆಲಾದಡಿಗೆ ತಂದುಬಿಟ್ಟು ಅದೇ ಹಿಂದೂಯಿಸಮನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾ, ಅದನ್ನು ಯಾರು ಈ ಹಿಂದೂ ಧರ್ಮವನ್ನು ರಾಜಕಾರಣಕ್ಕಾಗಿ ಬಳಸ್ಕೊಳ್ತಿದ್ದಾರಲ್ವ ಅವರು ಈ ಒಂದು ಭೂತದ ಕೋಲಂತ ಜನಪದೀಯ ಆಚರಣೆಗಳನ್ನು ಅಡಾಪ್ಟ್ ಮಾಡಿಕೊಳ್ಳುವಂಥದ್ದು. ಈ ಜನಪದೀಯ ಆಚರಣೆಗಳೇ ಸನಾತನ ಧರ್ಮದ ಪ್ರತಿಭಟನೆಯ ಅಸ್ತ್ರಗಳಾಗಿದ್ವು. ಅದನ್ನು ಮರೆಮಾಚ್ತಾ ಅದನ್ನು ಈ ರೀತಿ ಬಳಸ್ಕೊತಾಬೋದು, ಬಳಸ್ಕೊತಿದ್ದಾರೆ. ಆದರೆ ನಾನು ಕಾಂತಾರ ಸಿನಿಮಾ ಏನಿದೆ ಆ ಸಿನಿಮಾವನ್ನು ನಾನು ಅದರ ಇಡೀ ಆಶಯಗಳ ಬಗ್ಗೆ ನಮಗೆ ಪ್ರಶ್ನೆಗಳಿವೆ. ಆದರೆ ಆ ಸಿನಿಮಾದಲ್ಲಿ ಇಂಥ ಅಂಶಗಳು ಇರಕೂಡ್ದು ಅಂತ ಹೇಳೋ ಜನತಂತ್ರ ವಿರೋಧಿ. ಇದು ಫಾರ್ ಎಕ್ಸಾಂಪಲ್ ಕಾಂತಾರ ಟೈಟಲ್ನಲ್ಲೇ ಮಧ್ಯದಲ್ಲಿ ಓಂ ಹಾಕಲಾಗಿದೆ.
ಓಂಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಭೂತಕೋಲದಂಥ ಆಚರಣೆಗಳಿಗೂ ಏನ ಸಂಬಂಧ ಇದೆ ಅಂತ ನಾವು ಪ್ರಶ್ನಿಸಬೇಕು, ಪತ್ರಿಕೋದ್ಯಮಿಯಾಗಿ ಪ್ರಶ್ನಿಸಬೇಕು. ಸಿನಿಮಾ ಅದಕ್ಕೆ ಏನು ಸಂಬಂಧ ಇಲ್ದಿರೋದು ಅಂತ ಗಮನಕ್ಕೆ ತರ್ಬೋದು. ಆದರೆ ಅದನ್ನೇ ಯಥಾರ್ಥಪಡಿ ಅಂತ ಹೇಳೋ ಹಕ್ಕು ನಮಗೆಲ್ಲ ಹೇಳ್ಕೊಡು. ಸಿನಿಮಾ ಹುಟ್ಟುವುದೇ ಒಂದು ಸ್ವತಂತ್ರವಾದ ಮನಸ್ಥಿತಿಯಲ್ಲಿ. ಸ್ವಾತಂತ್ರ್ಯ ಇಲ್ಲದೆ ಸಿನಿಮಾ ಇರಕ್ಕೆ ಸಾಧ್ಯ ಇಲ್ಲ. ಅದು ನಿರ್ದೇಶಕನ ಮಾಧ್ಯಮ. ನಿರ್ದೇಶಕ ತನಗೆ ಅನ್ನಿಸಿದ್ದನ್ನು ಜನರಿಗೆ, ಕೇವಲ ಮನರಂಜನೆ ಮಾತ್ರ ಸಿನಿಮಾದ ಉದ್ದೇಶ ಅಲ್ಲ, ಅದು ಮನಸ್ಸುಗಳನ್ನು ಬೆಳೆಸುತ್ತೆ, ಮನಸ್ಸುಗಳನ್ನು ಪೋಷಿಸುತ್ತೆ, ನಮ್ಮನ್ನು ಆಲೋಚನೆಗೆ ಹಚ್ಚುತ್ತೆ. ಸಿಂಪ್ಲಿ ಈಗ ಇದೇನು ಸಿನಿಮಾದಲ್ಲಿ ಮೆಸೇಜ್ ಇದೆ ಅಂತ, ನೋ, ಮೆಸೇಜ್ ಇರಬೇಕಾಗಿಲ್ಲ ಸಿನಿಮಾದಲ್ಲಿ. ಸಿನಿಮಾ ಅದನ್ನು ಮೀರಿ ಅದು ಮನಸ್ಸುಗಳ ಜೊತೆಗೆ ಸಂವಾದ ನಡೆಸ್ತಾ ಆ ಮನಸ್ಸುಗಳನ್ನು ಬೆಳೆಸ್ತಾ ಹೋಗ್ಬೇಕು. ಸಿನಿಮಾ ಇಂತಹ ಅದ್ಭುತವಾದ ಕೆಲಸವನ್ನು ಮಾಡುವಂಥದ್ದು. ಈಗ ಈ ವೀರಗಾಸೆ ವಿಚಾರಕ್ಕೆ ಬರೋಣ. ಇದನ್ನು ವಿವಾದ ಸೃಷ್ಟಿಸಲಾಗಿದೆ. ಇವತ್ತು ಬೆಳಗ್ಗೆ ಕನ್ನಡ ಸಂಸ್ಕೃತಿ ಸಚಿವ ಸುನೀಲ್ ಕುಮಾರ್ ಅವರ ಹೇಳಿಕೆಯನ್ನು ಕೂಡ ನೋಡಿದೆ. ನನಗೆ ಆಘಾತ ಆಯಿತು. ಆಘಾತ ಒಂದು ರೀತಿಯಲ್ಲಿ ಆಘಾತ ಆಗಿಲ್ಲ, ಅವರು ಇರೋದೇ ಆಗಿದೆ. ಸೊ ಅವರು ಮಾತನಾಡ್ತಾ ಇದು ನಮ್ಮ ಇದಕ್ಕೆ ವಿರುದ್ಧ ಆಗಿದ್ದರೆ ನಿರ್ದೇಶಕರು ಯೋಚನೆ ಮಾಡಬೇಕು, ಹಂಗೆ ಮಾಡ. ಇವರು ಯಾರು, ಇವ್ರಿಗೆ ಏನ್ರಿ ಗೊತ್ತು ಸುನೀಲ್ ಕುಮಾರ್ ಅಂತ ಒಂದು ಸಿನಿಮಾ ಮತ್ತು ಇಡೀ ಒಂದು ಸಿನಿಮಾದ ಒಳಗಡೆ ಬರುವ ಒಂದು ಘಟನೆ ಏನಿದೆ ಅದು ಸಿನಿಮಾದ ಭಾಗ ಆಗಿರುತ್ತೆ. ಅದು ಕತೆ, ಅದು ವಾಸ್ತವ ಅಂತ ಯಾರೂ ಹೇಳಿಲ್ಲ. ಅದ್ರ ಬಗ್ಗೆ ಹಲವು ಚರ್ಚೆಗಳು ನಡೆದ್ವು. ಯಾವಾಗ ಉಪೇಂದ್ರ ಸಾಮಾಜಿಕ ಜಾಲತಾಣ ನೋಡಿದೆ, ಯಾವುದೋ ದೇವ್ರಿಗೆ ಗಣೇಶನಿಗೆ ಪಿಸ್ತೂಲ್ ತೋರಿಸಿದ್ದು, ಇನ್ನೊಂದು ಮಾಡಿದ್ದು, ಅವಾಗ ಯಾಕೆ ಮಾತಾಡಿಲ್ಲ ಪ್ರಶ್ನೆಗಳಿದ್ದು. ಆವಾಗ ಸುಮ್ಮನಿದ್ರು, ಯಾಕೆ ಅವನು ಬ್ರಾಹ್ಮಣನ ಕಾಲಕ್ಕೆ ಸುಮ್ಮನಿದ್ದ ಅನ್ನೋ ಪ್ರಶ್ನೆಗಳನ್ನು ಕೆಲವು ಕೇಳಿದ್ರು. ಆ ಪ್ರಶ್ನೆಗಳು ಸರಿಯಾಗಿದೆ, ಇಂಥ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಡಾಲಿ ಧನಂಜಯ್ ಅವರ ಮೇಲೆ ನೀವು ಅಟ್ಯಾಕ್ ಮಾಡ್ತಾ ಇದ್ದೀರಿ. ಆ ಸಿನಿಮಾ ಏನಿದೆ, ಆ ಸಿನಿಮಾ ನೈಜ ಕಥೆಯನ್ನು ಆಧರಿಸಿ ಮಾಡಿದ ಸಿನಿಮಾ. ಅಗ್ನಿ ಶ್ರೀಧರ್ ಅವರು ಅದಕ್ಕೆ ಇದನ್ನು ಬರೆದಿದ್ದಾರೆ, ಸಂಭಾಷಣೆಗಳನ್ನು. ಅದರಲ್ಲಿ ವೀರಗಾಸೆ ಯಾವುದು ದೃಶ್ಯ ಬರುತ್ತಂತೆ, ಅವ್ರನ್ನ ಎತ್ತು ಕಟ್ಬಿಟ್ಟು ವೀರಗಾಸೆ ಅವರಿಗೆ ಅವಮಾನ ಆಗಿದೆ. ಇವತ್ತೀಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಇದು ಕೂಡ ದೂರು ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದು ದೂರು ಕೊಟ್ಟ ಮೇಲೆ ಧನಂಜಯ್ ಅವರು ಮುಸ್ಪುರಿ ಅಲ್ಲಿ ಹೋಗಿ ಮಾತುಕತೆ ನಡೆಸ್ತಾರೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಡೆಸುತ್ತಿರುವ ಹಲ್ಲೆ ಅಂತ ನಾನು ಹೇಳ್ತೀನಿ. ನನ್ನ ನಂಬಿಕೆ ಪ್ರಕಾರ ಸೆನ್ಸಾರ್ ಮಂಡಳಿ ಅನ್ನುವುದೇ ಇರುಕೂಡುದು ಅಂತ ನಂಬುದವ್ರು. ಸೊ ಆ ಹಂತಕ್ಕೆ ನಾವಿನ್ನೂ ಬಂದಿಲ್ಲ. ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಸೆನ್ಸಾರ್ ಮಂಡಳಿ ಅನ್ನೋದಿಲ್ಲ, ಸಿನಿಮಾಗಳ ಸೆನ್ಸಾರ್ ಆಗಲ್ಲ. ಯಾಕೆಂದರೆ ಸಿನಿಮಾ ಅನ್ನೋದೇನಿದೆ ಅದು ಒಬ್ಬ ನಿರ್ದೇಶಕ ಶಬ್ದಗಳನ್ನು ದೃಶ್ಯಗಳನ್ನು ಮೀರಿ ಇನ್ನೇನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಅವನು ಹೇಳಿದ್ದನ್ನು ಕೇಳಿಸ್ಕೋಬೇಕು, ನಾವು ಬದಲಿಸುವಂತ ಅಲ್ಲ. ಈಗ ಆ ದೃಶ್ಯವನ್ನು, ವೀರಗಾಸೆ ದೃಶ್ಯವನ್ನು ತೆಗೆದಾಕಿ ಅಂತ ಹೇಳ್ತಾ ಇರೋದು ಜನತಂತ್ರ ವಿರೋಧಿಯಾದದ್ದು. ಅದಕ್ಕೆ ಬೆಂಬಲ ಕೊಡುತ್ತಿರುವ ಸಚಿವರು ಏನಿದ್ದಾರೆ ಇವರ ಸಾಂಸ್ಕೃತಿಕ ರಾಜಕಾರಣ ಏನಿದೆ, ಸ್ವತಂತ್ರ ಹರಣ ಮಾಡುವ ರಾಜಕಾರಣ ಏನಿದೆ, ಬಲಪಂಥೀಯ ವಿಚಾರಧಾರೆಗಳನ್ನು ಹೇರುವ ಒಂದು ಮನಸ್ಥಿತಿ ಇದೆ. ಇದಕ್ಕೆಲ್ಲ ಪೂರಕವಾಗಿ ಇವರು ವರ್ತನೆ ಮಾಡ್ತಿದ್ದಾರೆ. ಅವರ ಮೂಲ ಉದ್ದೇಶ ಅದೇ ಇದೆ. ಬಹುಸಂಖ್ಯಾತ ರಾಜಕಾರಣ, ಬಹುಸಂಖ್ಯಾತ ನಂಬಿಕೆಗಳ ಹೆಸರಿನಲ್ಲಿ ಭಾರತದ ಜನಸಾಮಾನ್ಯರು ಆಲೋಚನೆಯನ್ನೇ ಮಾಡಕೂಡದು, ಅವರ ಆಲೋಚನೆಗಳ ಮೇಲೆ ಹಲ್ಲೆ ನಡೆಸುವಂತಾರೆ. ಸ್ವತಂತ್ರವಾಗಿ ಒಬ್ಬ ವ್ಯಕ್ತಿಗೆ ಆಲೋಚನೆ ಮಾಡುವುದಕ್ಕೆ ನಾವು ಅವಕಾಶ ಕೊಟ್ಟರೆ ನಾಳೆ ನಮ್ಮ ಎಜೆಂಡಾಗಳೇನಿವೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಈ ದೇಶದಲ್ಲಿ ಜನ ಸ್ವತಂತ್ರವಾಗಿ ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಅವರಿಗೆ ಪ್ರಶ್ನೆಗಳು ಹುಟ್ಟೋದಕ್ಕೆ ಪ್ರಾರಂಭ ಆಗ್ತವೆ. ಪ್ರಶ್ನೆಗಳು ಹುಟ್ಟೋದಕ್ಕೆ ಪ್ರಾರಂಭ ಆದ ತಕ್ಷಣ ಅದರ ಉತ್ತರವನ್ನು ಹುಡುಕುವ ಒಂದು ಯತ್ನ ಪ್ರಾರಂಭ ಆಗುತ್ತೆ. ಪ್ರಶ್ನೆಗಳ ಹಿಂದೆ ಉತ್ತರಕ್ಕೆ ಹೊರಟವರಿಗೆ ಸತ್ಯ ಯಾವುದು, ಅಸತ್ಯ ಯಾವುದು, ಭ್ರಮೆ ಯಾವುದು ಅನ್ನೋದು ಅರ್ಥ ಆಗ್ತದೆ. ಆದ್ದರಿಂದ ಸತ್ಯದ ಸಮಾಧಿ ಮಾಡುವಂತಹದ್ದು, ಸತ್ಯ ಗೊತ್ತಾಗಬಾರದು ಮತ್ತು ನಾವು ಏನು ಹೇಳ್ತೀವಿ ಅದೇ ಸತ್ಯ, ನಾವು ಹೇಳುತ್ತಿರುವುದೇ ಇತಿಹಾಸಕ್ಕೆ ಬೇರೆ ಮುಖಗಳಿಲ್ಲ. ಪಾಶ್ಚಿಮಾತ್ಯರು ಮಾತನಾಡೋರೆಲ್ಲ ಇತಿಹಾಸಕಾರರು ಸುಳ್ಳು, ನಮ್ಮಲ್ಲಿ ತಾಳೆಗರೆ ಹಿಡ್ಕೊಂಡು ಕೂತ್ಕೊಂಡವರೇ ಮಾತ್ರ ಸತ್ಯ. ಈ ರೀತಿಯ ಮನಸ್ಥಿತಿಯನ್ನು ಇವತ್ತಿನ ದಿನ ರೂಪಿಸಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಸಿನಿಮಾಗಳನ್ನು ಬಳಸ್ಕೊತಾ ಇದೆ. ಸಿನಿಮಾದಂಥ ಮಾಧ್ಯಮ ಏನಿದೆ ಅದು
ಪ್ರಭುತ್ವದ ನಿಯಂತ್ರಣಕ್ಕೆ ಒಳಗೊಂಡ್ರೆ ಅದು ಅಪಾಯಕಾರಿಯಾದದ್ದು. ಅದರಂತೆ ಪ್ರಭುತ್ವ ಈ ಸಾಂಸ್ಕೃತಿಕ ರಾಜಕಾರಣ ಮಾಡುವುದೇ ಆ ಸಮಾಜದ ರಾಜಕೀಯ ವ್ಯವಸ್ಥೆಯ ಅವನತಿಯ ಲಕ್ಷಣ. ಇವತ್ತು ಆ ಒಂದು ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ಎಲ್ಲ ವಿಚಾರಗಳಲ್ಲೂ ಕೂಡ ಸರ್ಕಾರ ತನ್ನ ಎಜೆಂಡಾವನ್ನು ಡಿಕ್ಟೇಟ್ ಮಾಡ್ತಿದೆ. ತನ್ನ ಎಜೆಂಡಾದ ವಿರುದ್ಧ ಯಾರಿದ್ದಾರೋ, ಎಂತಹ ಧ್ವನಿಗಳಿವೆಯೋ ಆ ಧ್ವನಿಗಳನ್ನು ಹತ್ತಿಕ್ಕುವಂಥದ್ದು. ಹೆಡ್ ಬುಷ್ ಸಿನಿಮಾ ಅದರ ಬಗ್ಗೆ ಈ ದೃಶ್ಯ ತೆಗಿರಿ ಅದನ್ನು ಹಾಕಿ ಅನ್ನೋದೇ ಏನಿದೆ, ಅದು ಇಲ್ಲಿನ ಸ್ವತಂತ್ರ ಆಲೋಚನೆಯ ಮೇಲೆ ನಡೆಸುತ್ತಿರುವ ಹಲ್ಲೆ. ಅದರಂತೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ. ಉಪೇಂದ್ರ ಮಾಡಿದರೆ ನೀವು ಅದರ ಬಗ್ಗೆ ಲಕ್ಷ್ಯ ಕೊಡಲ್ಲ, ಡಾಲಿ ಧನಂಜಯ್ ಮಾಡಿದರೆ ಅದಕ್ಕೆ ಒಂದು ವಿವಾದವನ್ನು ಸೃಷ್ಟಿಸ್ತಿದ್ದೀರಿ. ಯಾಕೆ? ಅದು ಬ್ರಾಹ್ಮಣ್ಯದ ಒಂದು ಹಿನ್ನೆಲೆ ಮತ್ತು ಅದರ ಪೋಷಿಸುವ ಒಂದು ಮನಸ್ಥಿತಿ ಇದೆಯಾ? ಇಂಥ ಪ್ರಶ್ನೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಲಾಗ್ತಾ ಇದೆ. ಈ ಪ್ರಶ್ನೆಗಳು ಎಲ್ಲರಲ್ಲೂ ಮೂಡಬೇಕು. ಯಾಕೆ ಹೀಗಾಗ್ತಾ ಇದೆ ಮತ್ತು ಇದನ್ನು ತಡಿಬೇಕು. ಸಿನಿಮಾ ಏನಿದೆ, ಒಂದು ಸಿನಿಮಾವನ್ನು ಯಾರು ಆ ಸಿನಿಮಾ ನಿರ್ದೇಶಿಸ್ತಾರೋ ಅವ್ರಿಗೆ ಬಿಡಬೇಕು. ಆ ಸಿನಿಮಾ ಬಂದ ಮೇಲೆ ಅದರ ಬಗ್ಗೆ ಚರ್ಚೆಗಳು, ಮಾತುಕತೆಗಳು, ವಿಭಿನ್ನ ಅಭಿಪ್ರಾಯಗಳು ಎಲ್ಲ ವ್ಯಕ್ತ ಆಗಲಿ. ಆದರೆ ಆ ಸಿನಿಮಾದಲ್ಲಿ ಹೀಗಿರ್ಕೂಡ್ದು, ಇದು ನನಗೆ ಅವಮಾನ ಆಗಿದೆ ಅನ್ನುವುದನ್ನು ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಸಿನಿಮಾ ನಿರ್ದೇಶಕ ಏನಿದ್ದಾನೆ, ಆ ನಿರ್ದೇಶಕ ಅವನು ಒಂದು ಸಿನಿಮಾವನ್ನು ನಿರ್ಮಿಸಿರ್ತಾನೆ. ಸೊ ಅದು ಹಾಗೇ ಇರಬೇಕು. ಅದು ಅವನ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯವನ್ನು ಯಾರೂ ಕಸಿದುಕೊಳ್ಳೋಕೆ ಸಾಧ್ಯ ಆಗಲ್ಲ. ಅದು ಡಾಲಿ ಧನಂಜಯ್ ಅವರ ಹೆಡ್ ಬುಷ್ ಆಗಲಿ, ಕಾಂತಾರ ಆಗಲಿ, ಇನ್ನೊಂದು ಸಿನಿಮಾ ಆಗಲಿ, ಅದೆಲ್ಲ ಕೂಡ ಸಿನಿಮಾ ಬದಲಿಸಬೇಕು ಅನ್ನೋದು ನಾನು ಒಪ್ಪಲ್ಲ. ಅದರ ಬಗ್ಗೆ ಸಮಾಜದ ಒಳಗಡೆ ಒಂದು ಚರ್ಚೆ ನಡೀಬೇಕು, ಒಂದು ಮಾತು ನಡೀಬೇಕು. ವಿವಾದ ಆಗ್ಬೋದು, ವಿವಾದ ಆಗೋದಕ್ಕೂ ನಾನು ಇದಿಲ್ಲ. ಆದರೆ ಅದರ ಬಗ್ಗೆ ಒಂದು ಆರೋಗ್ಯಪೂರ್ಣವಾದ ಚರ್ಚೆ ನಡೀಬೇಕು. ನಿಜವಾಗಿ ಆಗಿದೆಯಾ ಇಲ್ಲ ಅದನ್ನು ಕೇಳಿಸಿಕೊಳ್ಳುವ ಮನಸ್ಥಿತಿ ಇರಬೇಕು. ಇವತ್ತು ಸುನೀಲ್ ಕುಮಾರ್ ನೀಡಿರುವ ಈ ಹೇಳಿಕೆ ಗಮನಿಸಿದ ಮೇಲೆ ಇವರು ಆಲೋಚನೆ ಮಾಡುವ ಶಕ್ತಿ ಇವರಿಗಿಲ್ಲ. ಬೇರೆಯವರು ಯಾರು ಆಲೋಚನೆ ಮಾಡ್ತಾರೋ ಅವರು ಆರೋಗ್ಯಪೂರ್ಣವಾಗಿ ಆಲೋಚನೆ ಮಾಡದಂಥ ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ. ಇದಕ್ಕೆ ಯಾರು ಸಿನಿಮಾದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಸಿನಿಮಾದ ಉದ್ದೇಶ ಏನು ಅಂತ ಗೊತ್ತಿದೆ, ಅವರೆಲ್ಲ ಪ್ರತಿಭಟಿಸಬೇಕಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.